ಹಾಯ್ ಫ್ರೆಂಡ್ಸ್, ನಮ್ಮನೆಲ್ಲ ಹಬ್ಬ ಇದೆ, ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ. ಹಬ್ಬಕ್ಕೆ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನು ಮಾಡ್ತಾಯಿದ್ದೀನಿ. ಸೊ ಎಲ್ಲಿಗಂತ ಹೇಳಿದರೆ ಊರಿಗೆ ಹೋಗೋದಿದೆ, ಹಾಗಾಗಿ ಊರಿಗೆ ಎಲ್ಲರೂ ಕೂಡ ರೆಡಿ ಆಗ್ತಾಯಿದ್ದೀವಿ. ಹಳ್ಳಿಯಲ್ಲಿ ಅಮ್ಮ ಊರಲ್ಲಿ ಹಬ್ಬ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. 5 o'clock ಎದ್ದಿದೆ. ಸೊ ಇವರು ಒಬ್ಬೊಬ್ಬರೇ ಲೇಟ್ ಮಾಡ್ತಿದ್ದಾರೆ. ಆಯಿತಾ ರೆಡಿ? ಹಾಂ ಆಯಿತು. ಒಬ್ಬೊಬ್ಬರು ಲೇಟ್ ಮಾಡ್ತಾ ಇದ್ದಾರೆ. ಸೊ ನಾನು ಆವಾಗಲೇ ರೆಡಿಯಾಗಿ ಆಯಿತು. ತಿಂಡಿ ಎಲ್ಲ ಕೂಡ ಮಾಡಿ, ಟೀ ಕೂಡ ಎಲ್ಲ ಫ್ಲಾಸ್ಕಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ, ಬೇಗ ಹೋಗೋಣ ಅಂತ ಹೇಳಿ. ಸೊ ಒಬ್ಬರೇ ನಿಧಾನ. ನೀನು ರೆಡಿನಾ? ಹೊರಡೋಣ? ನೀವಪ್ಪ ರೆಡಿ ಇಲ್ಲ ಇನ್ನು? ಓಕೆ ಫ್ರೆಂಡ್, ಈ ಥರ. ಸೊ ಎಲ್ಲ ಕೂಡ ಈಗ ಆಯಿತು ಆಲ್ಮೋಸ್ಟು. ಇನ್ನೊಂದು 10 ನಿಮಿಷ ಹೊರಡಬೇಕು. ಸೊ ಆಮೇಲೆ ಹೊರಡುವಾಗ ಸಿಗ್ತೀನಿ. ಟೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ಟೆಂಟನ್ನು ಹಾಕ್ಕೊಳ್ತಾರಂತೆ ನಮ್ಮ ಮನೆಯವರು, ಅವ್ರ ಫ್ರೆಂಡ್ಸ್ ಎಲ್ಲ. ಸೊ ಹಾಗಾಗಿ ಟೆಂಟನ್ನು ತೊಗೊಂಬಂದು ಇಟ್ಕೊಂಡಿದ್ದಾರೆ. ಯಾಕೆಂದರೆ ಇಲ್ಲಿ ಬಾಕ್ಸ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ವೈಟ್ ರೈಸ್ ಎಕ್ಸ್ಟ್ರಾ ಉಳಿದೆ, ಮೊಸರು ಕಲಿಸ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿತ್ರಾನ್ನ ಕಲಿಸ್ಕೊಂಡೆ, ಬೇಗ ಆಗುತ್ತೆ ಅಂತ. ಹಾಗೆ ನಮ್ಮ ಮಕ್ಳಿಗೆ ಸ್ವಲ್ಪ ಚಿಪ್ಸು, ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಇತ್ತು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಹಾಗೆ ಟೀ ಕೂಡ ಮಾಡಿ ಫ್ಲಾಸ್ಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಹೊರಡ್ಬೇಕು ಇವಾಗ. ಇನ್ನು ನಿಧಾನ ಮಾಡ್ತಾ ಇದ್ದಾರೆ. ಬ್ಯಾಗೆಲ್ಲ ಕೂಡ ಒಂದೊಂದೇ ಕೊಡ್ತಾ ಇದ್ದೀನಿ, ಕೆಳಗಡೆ ಕಾರಲ್ಲಿ ಇಡ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿಂದ ಬಿಟ್ವಿ ಮನೆಯಿಂದ. ನಾವು ಹೊರಡುವಾಗ 7 ಆಯಿತು. 7 o'clock ಆಯಿತು ಬಿಡೋಷ್ಟೊತ್ತಿಗೆ. ನೋಡಬೇಕು ಎಷ್ಟೊತ್ತಾಗತ್ತೆ ರೀಚ್ ಆಗೋದು ಅಂತ. ಹಾಗೆಯೇ ಇಲ್ಲಿ ನೆಲಮಂಗಲ ಟೋಲ್ ಬಿಡ್ತಾ ಪಾಪು ಮಲ್ಕೊಂಡ್ಳು. ನಾನು ಕೂಡ ಹಾಗೆ ಅವಳ ಜೊತೆಯಲ್ಲೇ ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ. ಸೊ ಇವಾಗ ಇದ್ದೆ. ಬಂದ್ವಿ ಇವಾಗ ನಾವು ಕಡೂರು ದಾಟಿ ಬೀರೂರ್ ಹತ್ರ ಹೋಗ್ತಾ ಇದ್ವಿ. ಮನೆಗೆ ರೀಚ್ ಆದಮೇಲೆ ಸಿಗ್ತೀನಿ. ಮನೆಗೆ ಬಂದೆ. ಹಾಯ್ ಫ್ರೆಂಡ್ಸ್, ನಮ್ಮನೆಲ್ಲ ಹಬ್ಬ ಇದೆ, ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿ. ಹಬ್ಬಕ್ಕೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ. ಏನು ಮಾಡ್ತಾ ಇದ್ದೀರಾ ನೋಡ್ರಿ, ಇಲ್ಲಿ ಬೆಳ್ಳುಳ್ಳಿ ಸುಲಿತಾ ಇದ್ದೀವಿ, ಆಮೇಲೆ ಶುಂಠಿ ಸುಲಿತಾ ಇದೀವಿ. ಸುಲಿತಾ ಇದೆಯಾ? ನೋಡಿ, ಆಸೆ ಧಾರಾವಾಹಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದೀವಿ. నువ్వు మాట్లాడమ్మా. ఎలా ಸಾಯಂಕಾಲ ಆಯಿತು. ಮಧ್ಯಾಹ್ನ ಎಲ್ಲ ಕೂಡ ಹಾಗೆ ಸ್ವಲ್ಪ ಮಾತಾಡ್ತಾ ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ. ಇವಾಗ ಸಾಯಂಕಾಲ ಆಗಿದೆ. ಸೊ ನಾವು ಚಂದ್ರ ದರ್ಶನ ದಿನವೇ ಬಂದಿದ್ದು ಊರಿಗೆ. ಹಾಗಾಗಿ ಇವತ್ತು ಚಂದ್ರ ದರ್ಶನ ಹಾಗಾಗ್ಬಿಟ್ಟು ಎಲ್ಲ ಕೂಡ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ. ಎಟ್లా ಕೆಲವೊಂದು ವಾಯ್ಸ್ನ ನಾನು ತೆಗ್ದಿಲ್ಲ, ಹಾಗೆಯೇ ಹಾಕಿದ್ದೀನಿ. ಏನಕ್ಕಂತ ಹೇಳಿದ್ರೆ ಮಾತಾಡೋದು ಕೆಲವೊಂದು ಇರಲಿ ಅಂತ ಹೇಳಿಬಿಟ್ಟು. ಹಾಗೆಯೇ ನಾವು ಮಾತಾಡೋದು ತೆಲುಗು, ಹಾಗಾಗಿ ಕೆಲವೊಬ್ಬರಿಗೆ ಅರ್ಥ ಆಗುತ್ತೆ, ಅರ್ಥ ಆಗಲ್ಲ. ಸೊ ಕೆಲವೊಂದು ಮಾತ್ರ ಕ್ಲಿಪ್ಸ್ನ ಹಾಕಿದ್ದೀನಿ ಅಷ್ಟೇ. ಸೊ ಇವಾಗ ದರ್ಶನ ಎಲ್ಲ ಕೂಡ ಆಯಿತು, ನಮಸ್ಕಾರ ಎಲ್ಲ ಮಾಡ್ಕೊಂಡಿದ್ದಾಯಿತು. ಹಾಗೆಯೇ ನೈಟ್ಗೆ ಅಡುಗೆ ಕೂಡ ಮಾಡಬೇಕು. ಹಾಗೆಯೇ ನಾಳೆ ಬೆಳಗ್ಗೆಗೆ ಹಬ್ಬಕ್ಕೆ ಪ್ರಿಪ್ರೇಷನ್ ಕೂಡ ಇದೆ. ಸೊ ಅದನ್ನು ನೋಡೋಣ, ಎಷ್ಟಾಗುತ್ತೆ ಅಷ್ಟು ನಾನು ಶೇರ್ ಮಾಡ್ತೀನಿ. ಇವ್ರು ಬಂದುಬಿಟ್ಟು ನನ್ನ ದೊಡ್ಡಣ್ಣ. ಒಂದು ಸರಿ ನಾನು ವಿಡಿಯೋದಲ್ಲಿ ತೋರಿಸಿದ್ದೆ. ಹಾಗೆ 2ನೇ ಅಣ್ಣ ಕೂಡ ಇದ್ದಾರೆ, 3ನೇ ಅಣ್ಣ ಕೂಡ ಇದ್ದಾರೆ. ಸೊ ಇವರು 2ನೇ ಅಣ್ಣ, 2ನೇ ಅತ್ತಿಗೆ.
ಅಮ್ಮ ಒಬ್ಬರು ಇದರಲ್ಲಿ ಮಿಸ್ ಆಗಿದ್ದಾರೆ. ಹಾಗೆಯೇ ನಮ್ಮ ಚಿಕ್ಕಣ್ಣ ಕೂಡ ಲಾಸ್ಟ್ ಅಣ್ಣ ಒಬ್ಬರು ಮಿಸ್ ಆಗಿದ್ದಾರೆ, ಅತ್ತಿಗೆ ಅಣ್ಣ ಎಲ್ಲ. ಅಮ್ಮ ಅಲ್ಲಿ ಹಳ್ಳಿಯಲ್ಲಿ ಇರೋದ್ರಿಂದ ಇದರಲ್ಲಿ ತೋರ್ಸೋಕ್ಕಾಗಿಲ್ಲ. ನೆಕ್ಸ್ಟು ವಿಡಿಯೋದಲ್ಲಿ ನೋಡೋಣ. ಸೊ ಬೇವು ಬೆಲ್ಲ ಎಲ್ಲ ತಿಂದಾಯಿತು. ಈಗ ನೋಡೋಣ ನೆಕ್ಸ್ಟ್ ಯಾವ ಥರ ಹೋಗುತ್ತೆ ಅಂತ. ಹಾಗೆ ಮಕ್ಕಳೆಲ್ಲ ಕೂಡ ಹೋಗಿ ಅಮ್ಮನಿಗೆಲ್ಲ ಮಾತಾಡಿಸ್ಕೊಂಡು ಬಂದರು. ಸೊ ಅವ್ರನ್ನ ಕರ್ಕೊಂಬರೋದಕ್ಕಾಗಲಿಲ್ಲ, ಬೆಳಗ್ಗೆ ಎಲ್ಲ ಅಲ್ಲಿ ರೆಡಿ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ. ಬಂದಿಲ್ಲ ಸೋಸೋದಕ್ಕೆ ಬರಲ್ವಾ? ಮಾಡ್ತೀವಿ, ಅದಕ್ಕೆ ಕೊತ್ತಂಬರಿ ಅಲ್ಲೊಬ್ಳು ಸೊಸೆ ಅಲ್ಲಿ ಮಲ್ಕೊಂಡಿದ್ದಾಳೆ. ಹಾ, ಕೆಲಸ ಮಾಡೋ ಬಿಟ್ಟು ನೋಡಿ, ನಾವು ಬಿಸಿಲಿದ್ರೆ ಅವ್ಳು ಮಲಗಿದ್ದಾಳೆ. ಸೊ ಆಲ್ಮೋಸ್ಟ್ ಸ್ವಲ್ಪ ಎಲ್ಲ ಕೂಡ ಜೋಡಿಸ್ಕೊಂಡಾಯ್ತು. ಸೊ ಈಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಇವತ್ತು ಸ್ವೀಟ್ ಸಹ, ಹಾಗಾಗಿ ಒಬ್ಬಟ್ಟು ಎಲ್ಲ ಕೂಡ ಅಡುಗೆ ಮಾಡ್ತಿದ್ದಾರೆ. ಇವಾಗ ಒಬ್ಬಟ್ಟು, ಬಿಸಿ ಬಿಸಿ ಒಬ್ಬಟ್ಟನ್ನು ಮಾಡ್ತಾ ಇದ್ದಾರೆ. ಯಾರ್ಯಾರು ಮಾಡ್ತಿದ್ದಾರೆ? ಒಬ್ಬಟ್ಟು ಮಾಡ್ತಿದ್ದಾರೆ. ಊಟ ಮಾಡಬೇಕು. 10 ಗಂಟೆ ಆಗಿದೆ. ಇನ್ನು ಎಲ್ಲ ಕೂಡ ಪ್ರಿಪ್ರೇಷನಲ್ಲೇ ಇದ್ದೀವಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಕಮೆಂಟ್. ಹಾಯ್ ಫ್ರೆಂಡ್ಸ್, ಹೋಳಿಗೆ ಮಾಡ್ತೀವಿ ನೋಡಿ. ಅಲ್ಲಿ ಚೌಟ್ ಹಿಡ್ಕೊಂಡು ಕೂತಿತ್ತಲ್ಲ ಹುಡುಗಿ. ಮಾತಾಡ ಅಂಕಿತಾ, ಮಾತಾಡಮ್ಮ. ನಾನು ನೋಡ್ರಿ, ತಿರುಗ್ಸಕ್ಕೆ ಬರಲ್ಲ ಅವಳಿಗೆ. ಮಾತಾಡ್ತಾ ಮಾತಾಡ್ತಾ ಟೈಮ್ ಹೋಗಿದೆ, ಗೊತ್ತಾಗಲಿಲ್ಲ. ಸೊ ಟೈಮ್ ಬೇರೆ ಆಗಿದೆ, ಬೇಗ ಬೇಗ ಊಟ ಮಾಡಿ ಬಾಕಿ ಏನಿದೆ ಎಲ್ಲ ಮುಗಿಸ್ಬಿಟ್ಟು ಮಲ್ಕೊಳ್ಬೇಕು. ಐ ಹೋಪ್ ಸೊ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.